ವ್ಲಾಗ್ 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 VLOG ವ್ಲಾಗ್ ವ್ಲಾಗ್ ಅಂತ ಅದು ವಿಡಿಯೋ ಮಾಡ್ತೀವಲ್ಲ ಅದ್ರದ್ದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಅಂತೀವಲ್ಲ ಹಾಗೆ. ನೋಡು ನಮ್ಮ ನೋಡಿ ಇದು ಮಾಡ್ಬೇಕಾಯ್ತು ನೀನು ಏನಂತ ವೆಲ್ಕಮ್ ಟು ಸಾನ್ವಿ ಯೂಟ್ಯೂಬ್ ಅಂತ. ಯಾಕೆ ನಿನ್ನ ಮೊಮ್ಮಗಳದ್ದು ಮಾಡಬೇಕು, ನನ್ನ ಮಾಡ್ಕೋಬೇಕು. ಇವಾಗ ನಾನು ಫೇಮಸ್ ಆಗಲ್ಲ ಅಂತನಾ? ಒಟ್ಟಲ್ಲಿ ನೀನು ಹೇಳೋ ಲೆಕ್ಕಾಚಾರ ನಾನು ಫೇಮಸ್ ಆಗಲ್ಲ, ನೀನು ವೇಸ್ಟ್ ಫೆಲೋ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ? ಹಂಗೇನಿಲ್ಲ, ನೀನು ಫೇಮಸ್ ಆಯ್ತೀಯ. ಬ್ಲಾಗ್ ಅನ್ನೋದ ಡಾಮ್ ಅಂತ ಕಾಮಿಡಿ ಪರ್ಸನ್ಸ್ ನಮ್ಮ ಮನೇಲಿ ಡಾಗ್ ಡಾಮ್ ಡಾಮ್ ಅಂತ ತಡಿ ಹೇಳಮ್ಮ. ಮೊಬೈಲ್ ಯಾರ ಕೈಲಾರ ಕೊಟ್ರೆ ಏನು ಹೇಳ್ತಿದ್ದು ಹೇಳು. ಓ ಶಾಕ್ ಆಗೋಯ್ತು ಬದುಕು. ಅಂದ್ರೆ ನಿನಗೆ ವಿಡಿಯೋ ಮಾಡಕ್ ಬರಲ್ಲ, ವಿಡಿಯೋ ಕ್ರಿಯೇಟ್ ಮಾಡಕ್ ಬರಲ್ಲ, ಯಾರಿಗಾರ ಕೊಟ್ಟು ಮಾಡಿಸು ಅಂತ ಹೇಳ್ತಾ ಇದೆ ಮುತ್ಕೊ. ಯಾಕೆಲ್ಲಾರ ಕೊಟ್ರೆ ಅವ್ರು ಏನಂತಾರೆ ಗೊತ್ತಾ, ಅದ್ರಲ್ಲಿ ಬರೀ ರಶ್ ಅಂತ ರಶ್ಮಿ ಅಂತ ನಾವಂದ್ರೆ ಬರೀ ರಶ್ ಅಂತ ಐತಿ, ಯಾವ್ದಾಕ ಮಾಡೋಣ ಅಂತಾರೆ. ಅಂತಲೇ ಇರೋದು. ಗುಡ್ ಥಿಂಕ್. ಅವಳ ಹೆಸರೇ ಬರೀ ರಶ್ಮಿ, ಎರಡೇ ಅಕ್ಷರ. ಅವಳು ಹೋಗ್ಬಿಟ್ಟು ರಂಜಿತಾ. ನನ್ನ ಫುಲ್ ನೇಮ್ ಹಂಗಂದ್ರೆ ರಶ್ಮಿ. ಹಾಂ ರಶ್ಮಿ ಒಂದೇ ರಶ್ಮಿ. ರಶ್ಮಿ ಅಷ್ಟೇ ನಿಮ್ಮ ಅಪ್ಪನ ರಶ್ಮಿ. ದೊಡ್ಡ ನಮ್ಮ ದೊಡ್ಡಪ್ಪನ ಮಕ್ಳು 3 ಜನ ಇದಾರಲ್ಲ, ಅವಳು ಅದಕ್ಕೆ ರಾಧಕ ರೋಜಾ, ಇವಳು ರಜಿನಿ ಅಂತ ಐತಲ್ಲ, ಅದಕ್ಕೆ ರಶ್ಮಿತಾ ಅಂತ ಸೇರಿಸಿ 4 ಹೆಣ್ಮಕ್ಳು ಸರಿಯಾಗಿ ಪೀತನ್ ಮಾಡ್ಬಿಟ್ಟು ಎಲ್ಲ ಪೀತಾಂಬ್ರಿ ಮಾಡ್ಬಿಟ್ಟು ನಮ್ಮ ಹುಡುಗಿಗೆ ಎರಡೇ ಅಕ್ಷರ ಕಟ್ಟಿ. ನನ್ನ ಹೆಸರು ಸಿಂಪಲ್ ಆಗಿ ಮೋಹನ್ ಕುಮಾರ್ ಅಂತ. ನಾವು ಮೋನ ಅಂತ ಕರೆಯೋ. ಯಾವ್ದ್ಯಾವುದು? ಸ್ವರೂಪ ಅಂಡ್ ಮೋಹನ್ ಕುಮಾರ್. ಮೋಹನ್ ಕುಮಾರ್ ಕಳ್ಳರ್ ಇದ್ದಾರೆ ಎಚ್ಚರಿಕೆ ಅಂತ ಹಾಕಿ ಇವನ್ನ. ಫ್ರೆಂಡ್ಸ್ ನೋಡಿ, ಒಂದು ದೊಡ್ಡ ಕಳ್ಳ. ಒಂದಲ್ಲ ಒಂದಿನ ನಿನ್ಕಿನ ಬೇಗ ಸೋಷಿಯಲ್ ಮೀಡಿಯಾದಲ್ಲಿ ಮೆರಿತೀನಿ ನೋಡು ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮೆರಿತೀನಿ, ನಾನು ಮೆರೆಯಲ್ಲ. ಹಾಯ್ ಫ್ರೆಂಡ್ಸ್, ನಮ್ಮ ಮನೇಲಿ ಪಪ್ಪಾಯ ಹಣ್ಣಾಗೈತಿ, ಬನ್ನಿ ಫ್ರೆಂಡ್ಸ್. ಎಲ್ಲ ಕರಿತಾವ್ರು ಹೋಗು. ಇವಳೊಬ್ಳು ನೋಡಿ ಉಂಡಾಡಿ ಗುಂಡು ನಂಗೆ ಬಿದ್ದು ಒಳ್ಳಾಡ್ತಾವಳೆ ಸಾನ್ವಿ. ನೆಮ್ಮದಿಯಾಗಿದ್ದಾಳೆ ಫ್ರೆಂಡ್ಸ್, ಖುಷಿಯಾಗಿದ್ದಾಳೆ ನನ್ನ ಮೊಮ್ಮಗಳು ಫ್ರೆಂಡ್ಸ್. ಹಲೋ ಮಗನೇ, ನೀನು ಮಾತಾಡು ಮಗಳು, ನೀನು ಮಾತಾಡ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಪಪಾಯ ತಿನ್ನಿ. ಇದು ನಮ್ಮವ್ವ. ಅವ್ವ ಮಾತಾಡವಾ, ಅವ್ವ ಮಾತಾಡು. ಎಲ್ಲಿ ಹೊಡ್ತೀನಿ ಬೇಕಲೇ ಸಾಕಂತೆ ನೀನು ಮಾತಾಡೋದು. ಇಲ್ಲಿ ಮಾತಾಡು, ಏನಂದ್ರು ಮಾತಾಡು. ನಿಮ್ಮ ಕಡೆ ಹಿಂಗೆ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇದೆ ನನ್ನ ತಮ್ಮನ ರೂಮ್ ಹೆಂಗೈತೆ, ಎಷ್ಟು ಚೆನ್ನಾಗಿ ಇಟ್ಕೊಂಡವನು. ಕಸದ ದೊಡ್ಡಿನೇ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಬಟ್ಟೆ ಮಾತ್ರ ನಮ್ಮ ಅಮ್ಮ ಜೋಡಿಸೈತೆ, ಹಂಗಾಗಿ ಚೆನ್ನಾಗೈತೆ. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಇಬ್ಬರು ವೇಸ್ಟ್ ಬಾಡಿಗಳು ಇವರು. ಇವನಂತೂ ಮನೇಲಿ ಮಗ ಅಷ್ಟೇ, ಬೇರೇನೂ ಇಲ್ಲ. ಇವಳು ನೋಡಕ್ಕೆ ಮಗಳಷ್ಟೇ, ಹೆಸರು ಮಾತ್ರ. ಇದು ನಮ್ಮ ಅಮ್ಮ ರೂಮು. ಬಂದಾಗ ನಾನು ಮಲ್ಕೊಂತೀನಿ, ಇಲ್ಲ ನಮ್ಮ ಅಜ್ಜಿ ಮಲ್ಕೊಂತಾರೆ. ನೋಡಿ ಇಲ್ಲಿದ್ದಾಳೆ ಇವಳೆ ಕುಂಭಕರ್ಣಿ, ನಮ್ಮ ಅಕ್ಕ ದಡಿಯಮ್ಮೆ ಸಾನ್ವಿ. ನಿನ್ನೆ ರಾತ್ರಿನೇ ಸೇಲ್ ಆಗ್ಬೇಕಂತ ನಮ್ಮಮ್ಮ ಮನೇಲಿದ್ಲು 2 ಡೇಸಿಂದ. ಇವಾಗ ಬಂದ ತಕ್ಷಣ ಫುಲ್ಲು ಹ್ಯಾಪಿ ಆಗಿದ್ದಾಳೆ. ಬಾರೆ ಹೋಗೋಣ ಅಂದರೆ ಬರ್ತಾ ಇಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಿದ್ದಾಳೆ. ಫೀಸ್ ಬೇರೆ ಕಟ್ಬಿಟ್ಟಿದ್ದೀವಿ, ಏನು ಮಾಡೋದು ಗೊತ್ತಿಲ್ಲ. ಸಾನ್ವಿ ನಡಿ ಹೋಗೋಣ, ಸ್ಕೂಲ್ಗೆ ಹೋಗೋಣ. ಯಾಕೆ ಹೋಗಲ್ಲ, ಏನಾಯಿತು? ಸುಳ್ಳು ಹೇಳ್ತಿದ್ದಾಳೆ ಫ್ರೆಂಡ್ಸ್. ನೋಡಿ ಹೊಡಿತಾರೆ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ತಾಳೆ. ಕಳ್ಳಿ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ನಮ್ಮಮ್ಮ ಹೇಳಿದ್ರು ಹಂಗೂ ಮುಂದಿನ ವರ್ಷದಿಂದ ಹಾಕುವಂತೆ 3 ಇಯರ್ಗೆ ಏನಕ್ಕೆ ಅಂತ. ಆದರೂ ನಾನೇ ತಗೊಂಡೋಗಿ ಹಾಕಿದ್ದೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಯಾವ ಗಿಡ ಸಿಗಲಿ ಹಾಕ್ತಾ ಇರೋದೆ. ನೋಡಿ ಹಲಸಿ ಬೀಜ ಬೇಯಿಸಿಟ್ಕೊಂಡು ಹುರ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ನೋಡಿ ಇದು ನಾನು ತಂದಿದ್ದು, ಮತ್ತು ಕನಕಾಂಬರ ಗಿಡನೂ ಇದು ನಾನೇ ತಂದಿದ್ದು. ಇದು
ದುಂಡು ಮಲ್ಲಿಗೆ ಅಂತಾರಲ್ಲ ಅದು. ನೋಡಿ ಇಲ್ಲಿ ಟೆರೆಸ್ಗೆ ಹೋಗ್ಬೇಕಾಗುತ್ತೆ ಅಂತ ಇಲ್ಲೇ ಬಟ್ಟೆ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದಾರೆ ನಮ್ಮಮ್ಮ. ಇದೇ ನಮ್ಮಮ್ಮವ್ರ ಮನೆ. ಅಂದರೆ ಮಾಡಾದ್ಮೇಲೆ ಗಾಡಿ ಕ್ವಾಲಿಟಿ